ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಯೇಸುವೇ, ಈ ಇಡೀ ದಿನಕ್ಕಾಗಿ ನಾವು ಮಾಡಿದೆಲ್ಲ ಕೆಲಸ ಕಾರ್ಯಗಳಿಗಾಗಿ ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ, ಆರಾಧನೆ. ಪ್ರಭುವೇ, ನಮ್ಮನ್ನು ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿದ್ದೀರಿ, ಕಾಪಾಡಿದ್ದೀರಿ, ನಮ್ಮನ್ನು ರಕ್ಷಿಸಿ ಮುನ್ನಡೆಸಿದ್ದೀರಿ. ನಾವು ಮಾಡಬೇಕಾದ ಎಲ್ಲವನ್ನ ನೀವು ನಮಗೆ ಹೇಳಿಕೊಟ್ಟಿದ್ದೀರಾ. ನಿಮಗೆ ವಂದನೆ, ಆರಾಧನೆ, ಸ್ತುತಿ. ಪ್ರಭುವೇ, ನಾವು ಯಾರಿಗಾಗಿ ಪ್ರಾರ್ಥಿಸಿದ್ದೇವೆಯೋ ಅವರನ್ನೂ ಸಹ ನೀವು ಆಶೀರ್ವದಿಸಿದ್ದೀರಿ. ಅಸ್ವಸ್ಥರಾಗಿ ಆಸ್ಪತ್ರೆಗಳಲ್ಲಿ ಮನೆಗಳಲ್ಲಿರುವವರನ್ನು ನೀವು ಸ್ಪರ್ಶಿಸಿದ್ದೀರಿ, ಗುಣಪಡಿಸುತ್ತಿದ್ದೀರಿ. ಇದಕ್ಕಾಗಿ ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ. ಪ್ರಭುವೇ, ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ಆಗ ಪ್ರಭು ಯೇಸು ತಮ್ಮ ತಮ್ಮ ವ್ಯವಹಾರಗಳಲ್ಲಿ ಲೌಕಿಕ ಜನರು ಬೆಳಕಿನ ರಾಜ್ಯದ ಜನರಿಗಿಂತ ಜಾಣರಾಗಿರುತ್ತಾರೆ. ಪ್ರಭು ಯೇಸುವೇ, ಆ ಕಪಟ ಮೇಸ್ತ್ರಿ ಮಾಡಿದ ಮುಂದಾಲೋಚನೆಯನ್ನು ನೀವು ಪರೋಕ್ಷವಾಗಿ ಪ್ರಶಂಸಿಸಿದ್ದರೂ ಸಹ ಅದು ನಿಮ್ಮನ್ನು ಹಿಂಬಾಲಿಸುವವರಿಗೆ ಸೂಕ್ತವಲ್ಲ. ನಿಮ್ಮನ್ನು ಹಿಂಬಾಲಿಸುವವರು ಹಾಗೆ ಮಾಡುವುದಲ್ಲ ಎಂಬ ಸಂದೇಶವನ್ನು ನೀಡಿದ್ದೀರಿ. ಕಪಟತನ, ಮೋಸ, ವಂಚನೆ, ಹಗೆತನ ನಮ್ಮಿಂದ ದೂರವಾಗಬೇಕು. ಏಕೆಂದರೆ ನಾವು ನಿಮ್ಮ ಮಕ್ಕಳು, ನಿಮ್ಮೊಂದಿಗಿರಬೇಕಾದವರು. ನಾವು ನಿತ್ಯಕ್ಕೂ ನಿಮ್ಮ ಸಮ್ಮುಖದಲ್ಲಿ ಇರಬೇಕಾದರೆ ನೀವು ಹೇಳಿಕೊಟ್ಟ ಮೌಲ್ಯಗಳನ್ನು ನಾವು ಪಾಲಿಸಬೇಕಾಗುತ್ತದೆ. ಪ್ರಭು ಯೇಸುವೇ, ಸದಾ ಬೆಳಕಿನ ಮಕ್ಕಳಾಗಿರಲು, ಬೆಳಕಿನ ಮಕ್ಕಳಾಗಿರುವಾಗ ಆಗುವ ಎಡರು ತೊಡರುಗಳನ್ನು, ಕಷ್ಟ ನಷ್ಟ, ಅವಮಾನಗಳನ್ನು ಸಹಿಸಿಕೊಳ್ಳಲು ಬೇಕಾದ ಕೃಪೆ, ಪ್ರೇರಣೆಯನ್ನು, ದೃಢತೆಯನ್ನು ನೀವೇ ನಮಗೆ ಅನುಗ್ರಹಿಸಿರಿ. ನಿತ್ಯ ಜೀವಕ್ಕಾಗಿ ಸದಾ ಹಂಬಲಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವನ್ನು ವೀಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೇನ್.